ಮಾಸ್ಟರ್ ಎಲ್ಲ ಅಧ್ಯಯನಾರ್ಥಿಗಳಿಗೂ ಸ್ವಾಗತ ಸುಸ್ವಾಗತ. ಬಹಳ ದಿನದ ಮೇಲೆ ಇವತ್ತು ಕನ್ನಡದಲ್ಲಿ ಮಾತಾಡೋಣ. ನಾನು ಒಂದು ಸ್ವಾಧ್ಯಾಯ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಯಾರು ನೋಡ್ತಾ ಇಲ್ಲ, ಹಾಗಾಗಿ ಸುಮ್ಮನೆ ಬೇಡ, ಟೈಮ್ ವೇಸ್ಟ್. ನಾನು ಓದ್ತೀನಿ, ನನಗೆ ಅರ್ಥ ಆಗಿ ವರ್ಕ್ಶಾಪಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಅಷ್ಟೇ. ನಾವು ಅದಕ್ಕೆ ಚೇಂಜ್ ಮಾಡಿದೆ ಸ್ವಲ್ಪ. ನಾನೊಂದು ವಿಡಿಯೋ ಹಾಕಿದ್ದೆ, ನೋಡಿದ್ದೀರಾ? ಅದು ಬಂದು ಒಬ್ರು ಶರ್ಮಾ, NK ಶರ್ಮಾ ಅಂತ ಹೇಳಿದ್ದಾರೆ. ಅವರು ಒಂದು, ನಾನು ಬುಕ್ ಓದಿದೆ, ನನ್ನ ಹತ್ರ ಇದೆ ಆ ಬುಕ್. ಸ್ವಾಧ್ಯಾಯ ನಾನು ಓದ್ತಾ ಇದ್ದೆ, ಇವತ್ತು ನೋಡ್ತಾ ಇದ್ದೆ. ಅದರಲ್ಲಿ ಏನಿದೆ ಅಂದ್ರೆ, ಫರಾರಿ ಮಾರಿದ ಮಾಂಕ್ ಅಂತ ಹೇಳಿದೆ. ಅವ್ರ ಸ್ಟೋರಿ ಹೇಳ್ತೀನಿ ಇವತ್ತು ನಾನು. ಸ್ವಲ್ಪ ಕನ್ನಡದಲ್ಲಿ ಸ್ವಾಧ್ಯಾಯನ ಅಂತ ಅನ್ಕೊಳ್ಳಿ. ಅದರಲ್ಲಿ ಏನಿದೆ ಅಂದ್ರೆ, ಅವರು ಒಳ್ಳೆ ಲಾಯರ್ ಅಂತ, ಫೇಮಸ್ ಲಾಯರು. ರೆಸ್ಟ್ಲೆಸ್ ಕೆಲಸ ಮಾಡೋದು, ಫುಲ್ ಅವ್ರ ಹತ್ರ ಏನೆಲ್ಲ ಇರುತ್ತೆ. ಅದರ ಒಂದು ಫರಾರಿ ಇರುತ್ತಂತೆ, ರೆಡ್ ಕಲರ್ದು, ಆಮೇಲೆ ಪ್ರೈವೇಟ್ ಜೆಟ್ ಇರುತ್ತೆ, ಪ್ರತಿ ಎಲ್ಲನೂ ಇರುತ್ತೆ. ಬಟ್ ನೆಮ್ಮದಿ, ಮನಃಶಾಂತಿಯನ್ನು ಇರಲ್ಲ. ಇದನ್ನ ಅವರು ಹೇಳಿದ್ದಾರೆ ಆ ಬುಕ್ಕಲ್ಲಿ. ಆದರೆ ಒಂದಿನ ಏನಾಗುತ್ತೆ, ಲಾಯರ್ ಡಿಸ್ಕಷನ್ ಮಾಡ್ತಾ ಕೋರ್ಟಲ್ಲಿ ಮೂರ್ಛೆ ತಪ್ಪಿ ಬಿದ್ದೋಗ್ತಾರೆ. ಆಗ ಅವ್ರಿಗೆ ಹಾಸ್ಪಿಟಲ್ ತೊಗೊಂಡೋದ್ರೆ ಡಾಕ್ಟರ್ ಹೇಳ್ತಾರೆ, ನಿಮಗ ಅಟ್ಯಾಕ್ ಆಗಿದೆ ಅಂತ. ನೀವು ಬದುಕಿರಬೇಕು ಅಂದ್ರೆ ನಿಮ್ಮ ಜೀವನ ಶೈಲಿನ ನೀವು ಬದಲಾಯಿಸ್ಕೊಳ್ಳಿ, ಇಲ್ಲ ಆದ್ರೆ ನಿಮ್ಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೆಂಗಿದ್ದಂಗೆ ಇರಿ. ಅವಾಗ ಅವನಿಗೆ ಯೋಚನೆ ಬರುತ್ತೆ, ಏನು ಮಾಡ್ಬೇಕು ನಾನು ಇದರಿಂದ ಹೊರಗೆ ಬರಕ್ಕಂತ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವನು ತನ್ನಿರೋ ಎಲ್ಲ ಪ್ರಾಪರ್ಟಿನ ಮಾರಿ ಹಿಮಾಲಯಕ್ಕೆ ಹೋಗ್ತಾನೆ. ಇದು ಬುಕ್, ಇದು ಬರ್ದಿರೋದು ಅವ್ರ ಸ್ಟೋರಿ. ಹಿಮಾಲಯಕ್ಕೆ ಹೋದ್ರೆ ಎಲ್ಲ ಮಾರ್ತಾನೆ, ಫರಾರಿ ಮಾರ್ತಾನೆ. ಅದನ್ನ ಫರಾರಿ ಮಾರಿದ ಮಾಂಕ್ ಅಂತ ಹೇಳ್ಬಿಟ್ಟು ದೀಪಕ್ ಶರ್ಮಾ ಅವ್ರ ಬುಕ್ ಇದೆ, ಅವ್ರು ಬರ್ದಿದ್ದಾರೆ ಇವ್ರ ಸ್ಟೋರಿ. ಅವ್ರು ಇಂಡಿಯಾದ ಹಿಮಾಲಯ ಮಾಸ್ಟರ್ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡಿ ಆಮೇಲೆ ಅದನ್ನ ಸೇವೆ ಮಾಡಿದ್ದಾರೆ ತುಂಬಾ ವರ್ಷ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಆಧ್ಯಾತ್ಮದ ಬಗ್ಗೆ ಹೇಳ್ಕೊಡ್ತಾರೆ ಅಲ್ಲಿ ಹಿಮಾಲಯ ಮಾಸ್ಟರ್. ಜೀವನ ಅಂದ್ರೆ ಏನು, ನಾವು ನಮ್ಮ ಜೀವನನ ಹಂಗ ವ್ಯರ್ಥ ಕಳೆದು ಬಿಡ್ತೀವಿ, ಹೆಂಡತಿ ಮಕ್ಕಳಿಗೂ ಟೈಮ್ ಕೊಟ್ಟಿರಲ್ಲ. ಸೋಷಿಯಲ್ ಅಂದ್ರೆ ನಾವು ಬೇರೆ ನಮ್ಮದೇ ಬರೀ ದುಡ್ಡು ದುಡ್ಡು, ಇಲ್ಲ ಕೆಲಸ 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 ಅಂತ ಕೆಲಸದಿಂದ ಹೋಗ್ತೀವಿ ಹಂಗಂತೇಳಿ. ಅಲ್ಲಿ ಹೋದ್ಮೇಲೆ ಒಂದು ಹೂವಿನ ತೋಟ, ಏನು ಹೂವಿನ ತೋಟದಲ್ಲಿ ಒಂದು ರೋಸ್ ಹೂವು ಅಂತ ಇದ್ರೆ ರೋಸದ ಸೆಂಟ್ರಲ್ಲಿ ನೋಡಕ್ ಹೇಳಿ ಹೆಂಗ ನಮ್ಮ ಮನಸ್ಸಲ್ಲಿ ಪರಿವರ್ತನೆ ಬರುತ್ತೆ. ನಾವು ನಮ್ಮೊಳಗ ಆ ರೀತಿನೇನೆ ನಮ್ಮದೇ ಆದ ಒಂದು ಇದನ್ನ ನಾವು ಏನೆಲ್ಲ ಕೊನೆಗೆ ನಾವು ಅದನ್ನ ಆಧ್ಯಾತ್ಮಿಕ ಹೋಲಿಸಿದಾಗ ಅದು ಎಷ್ಟು ನೋಡಕ್ ನಮ್ಗೇನು ಇದೇನೋ ದೊಡ್ಡ ಮಹಾನ ಅಂತ. ಆದ್ರೆ ಅದನ್ನ ನಾವು ಬೇರೆ ರೀತಿಲಿ ನೋಡಿದಾಗ ಅದ್ರ ಎಷ್ಟು ಬದಲಾವಣೆ, ನಾವು ಆ ರೀತಿ ಅದನ್ನ ನಮ್ಮ ಇದನ್ನೆಲ್ಲ ಅಲ್ಲಿ ನಾವು ನೋಡಕ್ ಪ್ರಯತ್ನನೇ ಪಟ್ಟಿರಲ್ಲ. ಅವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಗೇನು, ನಮ್ಮ ಉದ್ದೇಶ ಏನು, ಜೀವನದ ಉದ್ದೇಶ ಏನಂತ ಗೊತ್ತು ಮಾಡ್ಕೋಬೇಕು. ನಮ್ಮ ಯೋಚನಾ ಶಕ್ತಿನ ಚೇಂಜ್ ಮಾಡ್ಕೋಬೇಕು. ಪಾಸಿಟಿವ್ ಆಗಿ ಎಲ್ಲಿ ನೆಗೆಟಿವ್ ಬರ್ತೈತೆ ಅದನ್ನ ರಿವರ್ಸ್ ತಗೊಳ್ಳಿ. ಪ್ರತಿಯೊಂದು ಆಧ್ಯಾತ್ಮ ಮಾರ್ಗ ಆಗ್ಲಿ, ಯಾವ ವ್ಯಕ್ತಿ ತನ್ನ ಜೀವನದ ತೊಂದರೆ ಅಂತ ಹೇಳಿ ಕಷ್ಟ ಅಂತ ಜೀವನದಿಂದ ಚೇಂಜ್ ಪರೇಶಾನಾಗಿ ಹೋಗ್ತಾನಲ್ಲ, ಅವನಿಗೆ ರಿಯಲೈಸ್ ಗೊತ್ತಾಗುತ್ತೆ, ನನ್ನ ಜೀವನನ ನಾನು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅನ್ನೋ ಒಂದು ರಿಗ್ರೆಷನ್. ಯಾಕಂದ್ರೆ ನಾವು ಆಧ್ಯಾತ್ಮನ ಅಳವಡಿಸ್ಕೊಂಡ್ರೆ ಯಾವಾಗ್ಲೂ ರಿಗ್ರೆಷನ್ ಅನ್ನೋದು ಬರಲ್ಲ, ರಿಗ್ರೆಟ್ ಆಗಲ್ಲ. ಆಧ್ಯಾತ್ಮ ಇಲ್ಲ ಅಂದಾಗ ಏನಾಗುತ್ತೆ, ನಮ್ಗ ಪಶ್ಚಾತ್ತಾಪ, ದುಃಖ, ನಾನ್ಯಾಕೆ ಹಿಂಗ್ ಪಾಸ್ಟು ಫ್ಯೂಚರ್ದು ಭಯದಲ್ಲೇ ನಾವು ಜೀವಿಸ್ತಾರೆ. ಆದ್ರೆ ಈಗ ನಾವು ಒಂದು ಆಧ್ಯಾತ್ಮ ಟಚ್ ನಮ್ಮಲ್ಲಿ ಅದನ್ನ ಅಳವಡಿಸ್ಕೊಂಡಾಗ ಫುಲ್ ನಮಗೆ ಚೇಂಜ್ ಅನ್ನೋದಾಗುತ್ತೆ. ಅದ್ರದ್ದು ಅಲ್ಟಿಮೇಟ್ ಚೇಂಜ್ ಅಂದ್ರೆ ಕಷ್ಟ ಸುಖ ಏನನ್ನೋದು ಆಕ್ಚುಲಿ ಅದ್ರ ಮೀನಿಂಗ್ ನಮ್ಗೆ ಗೊತ್ತಾಗುತ್ತೆ. ಸುಖನೂ ಇಲ್ಲ, ಕಷ್ಟನೂ ಇಲ್ಲ, ಎರಡೂ ಒಂದು ನ್ಯೂಟ್ರಲ್ ವೇನಾಗ ತಗೊಂಡು ನಾವೊಂದು ನಮ್ಮ ಸುಖ ಜೀವನನ ನಡೆಸ್ಕೊಂಡು ಹೋಗ್ಬೋದು ಅನ್ನೋದನ್ನ ಆ ಬುಕ್ಕಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಓದ್ಬೋದು, ನಾನೆಲ್ಲ ಹೇಳಲ್ಲ. ಎಲ್ಲ ಹೇಳಿದ್ರೂ ಏನಾಗುತ್ತೆ, ಜನಗಳಿಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಸ್ವಲ್ಪ ಕ್ಯೂರಿಯಾಸಿಟಿ ಇಟ್ಟರೆ ಓದ್ತಾರೆ. ನಾನು ಸ್ವಾಧ್ಯಾಯ ಅಟೆಂಡ್ ಮಾಡ್ತೀನಿ, ಅವ್ರದ್ದು ಕೇಳಿ ನನಗೆ ಕ್ಯೂರಿಯಾಸಿಟಿ ಬಂದು ನಾನು ಅದನ್ನು ಪೂರಾ ಬುಕ್ಕನ್ನು ಓದಿರ್ತೀನಿ. ಈಗ ನಾನು ತುಳಸಿದಲ್ಲೇನ 2 ಸಲ ಓದಿದ್ದೀನಿ ಬುಕ್ಕು. ನನಗೇನಿಸ್ತು ಹೇಳ್ಬೇಕು ಡೀಟೇಲಲ್ಲಿ ಅಂತ. ನಾನು ಅದನ್ನ ಟ್ರೈ ಮಾಡಿದೆ, 2-3 ಪಾರ್ಟ್
ನನ್ನ ಬುಕ್ ಒಂದು ಆಗಿದೆ, ಒಂದು 20 ಪೇಜ್. ಅದು ಪತ್ರಿ ಸರ್ ಬುಕ್ಗಳು ದೊಡ್ಡ ದೊಡ್ಡ ಫಾಂಟಲ್ಲಿ ಇರ್ತದೆ, ಮೇನ್ ಪಾಯಿಂಟ್ ತರ. ಹಂಗಾಗಿ ಇಷ್ಟು ದಪ್ಪ ಬುಕ್ ಇದ್ರು ಅದನ್ನ ಓದಿ ಮುಗ್ಸಕ್ಕೆ ಈಸಿ ಆಗುತ್ತೆ. ಹಂಗ ನಾನು ಚೇಂಜ್ ಮಾಡಿದೆ. ಯಾರು ನೋಡ್ತಾ ಇಲ್ಲ ಅಂದ್ರೆ ಸುಮ್ಮನೆ ಏನಕ್ಕಂತ ಅದಕ್ಕೆ ಇವತ್ತು ನೋಡ್ತಾ ಇದ್ದೆ. ನನಗೆ ಇವತ್ತು ಯಾರು ಬಂದಿಲ್ಲ, ಕನ್ನಡದವರು ಇದ್ದಾರೆ, ಕನ್ನಡದಲ್ಲಿ ಹೇಳೋಣ ಭಾಳ ದಿನದಿಂದ, ಕನ್ನಡದಲ್ಲಿ ಹೇಳೇ ಇಲ್ಲ ಅಂತ. ಈಗ ನನಗೆ ಒಂದಿಬ್ರು 3 ಜನ ಕನ್ನಡ ಮಾಸ್ಟರ್ಸು ಸಿಕ್ಕಿದ್ದಾರೆ. ನಾ ಕಡ್ತಾಲಿಗೆ ಹೋದಾಗ ಬೆಂಗಳೂರಿಂದ ಒಬ್ರು ಬಂದಿದ್ರು, ಬೆಂಗಳೂರಿಂದ ತುಂಬಾ ಜನ ಬಂದಿದ್ರು, ಆದ್ರೆ ಒಬ್ರು ಫ್ರೆಂಡ್ ಆದ್ರು. ಮತ್ತೆ ಶಿವಮೊಗ್ಗದಿಂದ ಬಂದವರು ನಂದು ಆತ್ಮಕ್ಕೆ ಯಾತ್ರೆ ಅವ್ರು ಎಲ್ಲೋ ರ್ಯಾಂಡಮ್ ಆಗಿ ಹುಡುಕಿ ನೋಡಿದ್ದಾರೆ. ಉಮಾ ಅಂಗಡಿ ಅಂತಿದಂಗೆ, ಓ ನಿಮ್ದೇನ ಅದು ಅಂತ ನನ್ನ ಪರಿಚಯ ಮಾಡ್ಕೊಂಡ್ರು ಅವರು. ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಬರ್ಲೇಬೇಕು ಮೇಡಮ್, ನೆಕ್ಸ್ಟ್ ಟೈಮ್ ನೀವು ಬಂದಾಗ. ಆಯ್ತು ಬರ್ತೀನಿ. ಅಲ್ಲಿ ಹೋಗ್ಬೇಕು. ಇನ್ನೊಬ್ರು ಸರ್ ಇದ್ದಾರೆ, ಅವ್ರ ಸರ್ ಮನೆಗೆ ನಾನು ಹೋಗ್ಬೇಕಿದೆ. ಆಮೇಲೆ ಒಬ್ರು ನಮ್ಮ ಬೆಂಗಳೂರವರು ಪರಿಚಯ, ಅವ್ರಲ್ಲಿ ಪಿರಮಿಡು ಕಟ್ಟಿದ್ದಾರೆ, ಅವ್ರ ಪಿರಮಿಡ್ ನೋಡಕ್ ಹೋಗ್ಬೇಕು ನಾನು. ನೆಕ್ಸ್ಟ್ ಟೈಮ್ ಬಂದಾಗ ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳಿದೀನಿ. ಅವತ್ತಿಂದ ಪರಿಚಯ ಆಗಿದಾರಲ್ಲ, ಅವ್ರು ಮೆಸೇಜ್ ಎಲ್ಲ ಮಾಡ್ತಾ ಇರ್ತಾರೆ. ಹಂಗಾಗಿ ನಾನು ಕನ್ನಡದ ನನ್ನ ಕೆಲವೊಂದು ವಿಡಿಯೋಸ್ನು ಕಳ್ಸಿದ್ದೀನಿ. ಅವ್ರು ಚೆನ್ನಾಗಿ ಹಿಂದಿನೂ ಬರುತ್ತೆ. ಹಂಗಾಗಿ ಹಿಂದಿ ಬಂದು ಇಲ್ಲ ಅಂದವ್ರಿಗೆ ಮಾತ್ರ ಕನ್ನಡ ಬೇಕು. ಆಮೇಲೆ ಒಂದಿಬ್ರು 3 ಜನ ಬಾಂಬೆಲಿ ಪರಿಚಯ ಆಗಿದ್ದಾರೆ, ಅವ್ರೂ ನನ್ನ ಸೆಷನ್ ನೋಡಕ್ಕೆ ಕಳಿಸಿ ಅಂತ ಹೇಳಿದ್ದಾರೆ. ಅವ್ರಿಗೇನು ಕನ್ನಡ ಮೇಲೆ ಹಿಂದಿ ಎರಡು ಕಳಿಸಿದೆ. ಹಿಂದಿ ನಾನು ಕನ್ನಡದು ಎಲ್ಲಿ ಒಂದು 22 ಇದಾವೆ ಅಷ್ಟೇನೆ. ಈಗ ತುಂಬಾ ದಿನದಿಂದ ಕನ್ನಡ ಹೇಳೇ ಇಲ್ಲ. ನಮ್ಮ ರೆಗ್ಯುಲರ್ ಮಾಸ್ಟರ್ ಇದ್ದಾರೆ, ಭಾಗ್ಯ ಅವರು, ಡೈಲಿ ಬರ್ತಾರೆ. ಅವರು ಧ್ಯಾನ ಮಾಡ್ತಾ ಇದ್ದಾರೆ. ನಾವು ಕ್ಲಾಸ್ ಕೆಲವೊಂದು ಇವು ಝೂಮಲ್ಲಿ ನಾವು ಅಟೆಂಡ್ ಮಾಡ್ತೀವಿ, ಸೆಷನ್ ಕೊಡಕ್ಕೆ ಹೋಗ್ತೀವಲ್ಲ, 100 to 200 ಜನ ಇರ್ತಾರೆ. ನಾ ಯಾರಿಗೇನೋ ಒಬ್ರಿಬ್ರು ಕರೆದಿದ್ದೆ, ಅರೆ ಮೇಡಮ್ ನಿಮ್ಮದ್ರಾಗ ಜನನೇ ಇರಲ್ಲ ಅಂತೇಳಿ ಬರಲೇ ಇಲ್ಲ. ಒಂದ್ಸಲ ಹೇಳಿದ್ರು, ಆಮೇಲಿಂದ ಬರಲೇ ಇಲ್ಲ. ನಾನು ಹೋಗ್ಲಿ ಬಿಡು ನಿಜ, ಬಟ್ ನಾನೇನು ಯಾರನ್ನ ಯೂಟ್ಯೂಬಲ್ಲಿ ನೋಡ್ಕೊಂತಾರೆ ಅಂತೇಳಿ ಅದು ವಿಸ್ಡಮ್ ಸೆಷನ್ ಥರ ಹಾಕ್ತಾ ಇರ್ತೀನಿ. ಈಗ ನಾನು ಬ್ಯುಸಿ ಆಗಿರ್ತೀನಿ, ಜಾಸ್ತಿ ಕಾಂಟ್ಯಾಕ್ಟ್ ಚೆನ್ನಾಗಿ ಆಗಿರ್ತೈತೆ, ಮತ್ತೆ ನಾನು ಗ್ಯಾಪ್ ಬರುತ್ತೆ. ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನನಗೆ ತಿಳುವಳಿಕೆ ನಾವು ಓದಿರೋ ಬುಕ್ಸ್ ಬಗ್ಗೆ. ಈ ಇವ್ರದ್ದು NK ಶರ್ಮಾ ಅವ್ರದ್ದು ಹೇಳ್ತೀನಿ. ಆಮೇಲೆ ಅವ್ರು ತುಂಬಾ ಫೇಮಸ್ ಹೀಲಿಂಗ್ ರೇಕಿ ಮಾಸ್ಟರ್ಸ್ ಇದೆ, ಅವ್ರ ಬಗ್ಗೆ ನಾಳೆ ಹೇಳ್ತೀನಿ. ನೀವು ನೋಡಿ ಬೇಕಿದ್ರೆ ತುಂಬಾನೇ ಎಲ್ಲ ಪತ್ರಿಸರ್ ಕಾನ್ಸೆಪ್ಟ್ ಇದೆ ಅವರಲ್ಲಿ, ಬಹಳ ಚೆನ್ನಾಗಿ ಹೇಳಿದ್ದಾರೆ. 1-2 ದಿನದಿಂದ ಅವ್ರ ವಿಡಿಯೋಸ್ ನೋಡ್ತಾ ಇದ್ದೀನಿ. ಸರಿ, ಧ್ಯಾನ ಮಾಡೋಣ. ನನ್ನ ಉದ್ದೇಶ ಧ್ಯಾನ ಹೇಳ್ಕೊಡೋದು. ಇದನ್ನ ಸ್ವಾಧ್ಯಾಯ ಅನ್ನೋದು ಎಲ್ಲರೂ ತಮ್ಮ ಜೀವನದಲ್ಲಿ ಏನೇನೋ ಕತೆ, ನಾಟಕ, ಸಿನಿಮಾಸ್ ಅಂತ ನೋಡಿ ತಮ್ಮನ್ನು ತಾವು ಪರಿವರ್ತನೆ ಮಾಡ್ಕೊಳಕ್ ಎಲ್ಲರೂ ಪ್ರಯತ್ನ ಪಡ್ತಾನೆ ಇರ್ತಾರೆ. ಹಂಗಾಗಿ ಓಕೆ, ಕೆಲವೊಂದು ಬುಕ್ಕನ್ನ ನಮ್ಗೆ ಸ್ವಾಧ್ಯಾಯ ಮಾಡಂತ ಈಗ ಒಂದು ಬಂದಿದೆ ಆಫರು. ನಾವಾಗ 9 o'clock 2 ಮಾರ್ಚ್ ಅವ್ರದ್ದು 9 o'clock ಅಂತೆ. ಎರಡೂ ಒಂದೇ ಟೈಮ್ ಮಾಡೋಣ ಅಂತ ಹೇಳಿದ್ದೀನಿ. ಅವ್ರು ಯಾವಾಗ ಹೇಳ್ತಾರೆ ಅವಾಗ ಮಾಡೋದು. ಈಗಂತೂ ನಮ್ದು ಆ್ಯಸ್ ಯೂಶುವಲ್ ನಡೀತಾ ಇರುತ್ತೆ. ನಾನು ಭೂಪಾಲಲ್ಲಿದ್ದಾಗ ಇದು ತಗೊಂತೀನಿ ಸೆಷನ್ನು, ಇಲ್ಲ ಟೈಮ್ ಇಲ್ಲದೆ ಇರುವಾಗ ನೀವು ಧ್ಯಾನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೆ. ಮತ್ತೆ ಭಾಗ್ಯ, ಆರಾಮಿದ್ದೀರಾ? ಹ. ಏನಿಲ್ಲ, ಈಗ ನಾನ್ ನೋಡಿದೆ ಯಾರಿದ್ದಿಲ್ಲಲ್ಲ, ನಾನೇ ನೀನೆಲ್ಲ ಅದಕ್ಕೆ ಕಾಲ್ ಮಾಡಿದ್ದೆ. ನಾನು ಹಿಂದಿನ ಯಾರು ಇಲ್ಲ ಅಲ್ಲ ಅಂತ ಹೇಳಿ ನಾನು ಅದೇ ಕನ್ನಡದ ಅದೇ ಅದೇ ಹಾ. ಕೆಲವೊಂದು ಇದು ಕನ್ನಡದ ಒಂದು ಇದು ಬುಕ್ ಹಾಕ್ಬೋದ, ಆತ್ಮದ ಇದು ಸ್ಪೀಚಲ್ ಕನ್ನಡದ ಇರುತ್ತಲ್ಲ ಬುಕ್ಸ್ ಏನಾರ ಇದ್ರೆ ಹಾಕು ನನಗೆ. ಅದೇ 2-3 ಸರಿ ನೀನ್ ಫೋನ್ ಮಾಡಿ ಹೇಳ್ಬೇಕ ಅಂತ ಇದ್ರೆ ಅದು ಇರುತ್ತಲ್ಲ. ಹಾ, ಅದನ್ನ ಹಾಕಿದ್ರೆ ನೀನ್ PDF ಏನಾರ ಹಾಕಿದ್ರೆ ನಾನು ಆರಾಮಾಗಿ ಓದ್ಕೋಬಹುದು. 1-2-3 ಇದ್ರೆ ಹಾಕು. ಸರಿ ಸರಿ. ಆಮೇಲೆ ಅಷ್ಟು ನಾಲೆಜ್ ಅಷ್ಟು ಏರೋ ಮಾಸ್ಟರ್ ಅಷ್ಟು ಮಾಸ್ಟರ್ ಆಸ್ಟ್ರಲ್ ಮಾಸ್ಟರ್ ಆಸ್ಟ್ರಲ್ ಹಾಸ್ಟೆಲ್ ಮಾಸ್ಟರ್. ಅದೆಲ್ಲ ಫುಲ್ ಆಯ್ತಾ ನಿಮ್ದು? ಸೂಕ್ಷ್ಮ ಶರೀರ ಯಾನ ಅಂತಾರೆ. ಅಂದ್ರೆ ಈ ಶರೀರ ಭೌತಿಕ ಶರೀರ ಒಳಗೆ ಸೂಕ್ಷ್ಮ ಇರುತ್ತೆ, ಆ ಶರೀರ ಯಾನ ಅದು ಹೊರಗೆ ಬಂದು ಟ್ರಾವೆಲ್ ಮಾಡುತ್ತೆ. ಅದು ನಾವು ಗೊತ್ತಿರಲ್ಲ, ನಮ್ಗೆ ಅರ್ಥ ಆಗಲ್ಲ. ಧ್ಯಾನ ಮಾಡ್ತಾ ಮಾಡ್ತಾ ಅದು ಅರಿವು ಬರ್ತದೆ ನಮ್ಗೆ. ಈಗ ಡ್ರೀಮ್ ಅಲ್ಲಿ ಹೋಗ್ತೀವಲ್ಲ ಸ್ವಪ್ನ, ಅದು ಅದೇ ಸೂಕ್ಷ್ಮ ಶರೀರ ನಮ್ ಶರೀರ ಬಿಟ್ಟು ಹೋಗುತ್ತೆ. ಆಮೇಲೆ ಇನ್ನೊಂದು ನಾವ್ ಎಲ್ಲಾನ ಆಕ್ಸಿಡೆಂಟ್ ಆಗುತ್ತೆ ನಮ್ಗ, ಆ ಟೈಮಲ್ಲಿ ಈ ಭೌತಿಕ ಆಗೋದನ್ನ ಸಹಿಸಕ್ ಆಗಲ್ಲ, ಅದು ಹೋಗ್ಬಿಡ್ತೈತೆ ತಾರ್. ಯಾಕೆ ನನಗೆ ಅವಾಗ ಓದಿದಾಗ ನನಗೆ ಗೊತ್ತಾಗಿದೆ, ನನಗೆ ಆಕ್ಸಿಡೆಂಟ್ ಆದಾಗ ನನಗೆ ಏನೂ ನೋವು ಅನ್ಸಿಲ್ಲ, ಬಿಕಾಸ್ ಅದು ಇರೋದಿಲ್ಲ, ನಮ್ಗೆ ಅದನ್ನ ಫೀಲ್ ಆಗಕ್ಕೆ ಕೊಡಲ್ಲ. ನಾನು ಅದು ಆದಾಗಿಂದ ಹೇಳ್ತೀನಿ.
ಮೊನ್ನೆ ಹೇಳಿದೆಲ್ಲ ನೀನು. ಆಮೇಲೆ ನನಗೆ ಅರ್ಥ ಆಯ್ತು, ಓಹೋ ಇದೆಲ್ಲ ಹಿಂಗೆ ಆಯ್ತಾ. ನಾವು ಅವಾಗ ಎಷ್ಟೇ ನಮ್ಗೆ ಇಷ್ಟ ಐಡಿಯಾ ಇದ್ದಿದ್ದಿಲ್ಲಲ್ಲ, ಗೊತ್ತಾಗಿಲ್ಲಲ್ಲ. ಇವಾಗ ಈಗ ನೀನ್ ಮತ್ತೆ ಎಲ್ಲ ಆಪರೇಷನ್ ಹೇಳಿದ್ಮೇಲೆ ಮಾಡೋರು ಹಂಗೇನೆ. ಹೇಳ್ತಿಯಲ್ಲ ಅವಾಗ. ಅವ್ರು ಔಷಧಿ ಕೊಟ್ಬಿಟ್ಟು ಹ್ಮ್ ನಮ್ ಪ್ರಜ್ಞೆ ತೆಗ್ಸಿರ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ಹ್ಮ್ ಸ್ಪಿರಿಚುವಲ್ ಅಲ್ಲಿ ಒಂದು ಟೆಕ್ನಿಕ್ ಅನ್ನ ನಾವು ಅದನ್ನ ಹ್ಮ್ ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ರೆ ಆ ಸ್ಟೇಟ್ ಹೋಗ್ಬಿಡ್ತೀವಿ. ಇಲ್ಲಿ ಹ್ಮ್ ಬೇಕಾಗಿಲ್ಲ ನಮ್ಗೆ ಅದು ಹ್ಮ್ ಪ್ರಜ್ಞೆ ಹೋಗ್ಸುವಂತ ಇಂಜೆಕ್ಷನ್ ಹ್ಮ್ ಮಾಡೋದು ಎಲ್ಲ ಬೇಕಾಗಿಲ್ಲ. ಆದ್ರೆ ಎಮರ್ಜೆನ್ಸಿ ಏನಾಗ್ತಾವಲ್ಲ, ಆಕ್ಸಿಡೆಂಟ್ ಅದು ಅಂತ time ನಲ್ಲಿ ಗಾಬರಿ ಆದಾಗ ಹ್ಮ್ ಆಗ ಅದು ನಮ್ಮ ಶರೀರನ ಬಿಟ್ಟು ಹೋಗ್ಬಿಡ್ತೈತಿ ಆ time ಅಲ್ಲಿ. ಮತ್ತೆ ಅಲ್ಲಮ್ಮ, ಆಪರೇಷನ್ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಅವಾಗ ನೀ ಮೆಡಿಟೇಷನ್ ಅಂತ ಹೆಂಗ್ ಮಾಡಕ್ ಸಾಧ್ಯ? ಅದ್ರೊಳಗೆ ನಮಗೆ ಒಂದೇ ಸರಿ ಆಗಲ್ಲಲ್ಲ. ಏನೋ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತಾರೆ. ನಮಗೆ ಸ್ವಲ್ಪ ಬಹಳ ಗೊತ್ತಿರ್ಲಾರ ಆಪರೇಷನ್ ಮಾಡಕ್. ಎಕ್ಸ್ಪರ್ಟ್ ಹಾ, ಇರೋರು ಹಂಗಾದ್ರೆ ಅವ್ರಿಗೆ ಅದು ಪೇನ್ ಆಗಲ್ಲ. ಸೋಲ್ ಹಾ ಕಾನ್ಸಿಯಸ್ ಅಲ್ಲೇ ಇರ್ತಾರೆ, ಶರೀರದಲ್ಲಿ ಇರಲ್ಲ. ಅವ್ರಿಗೇನು ಹಾ ಪೇನ್ ಆಗಲ್ಲ. ಹಾ ಹಾ ಕೆಲವರು ನಮಗೆ ಆದ್ರೆ ನಮಗಿನ ಅಷ್ಟು ಹೋಗಿಲ್ಲಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ. ಇವಾಗ ನಿನ್ ಜೊತೆ ಸೇರಿ ಸ್ವಲ್ಪ ಇಷ್ಟು ಬಂದೈತೆ ಅಷ್ಟೇ ನಮ್ಗಿನ. ನೀನ್ ಮಾತಿಲ್ಲ. ಹಂಗ ಆಪರೇಷನ್ ಅಂದ್ರೆ ನಮಗೆ ಸ್ವಲ್ಪ ಕಷ್ಟನೇ ಇದು. ಆಪರೇಷನ್ ಇದಕ್ ಹೋಗೋದೇ ಇಲ್ಲ ಈ ಧ್ಯಾನ. ಇಂಗ್ಲಿಷ್ ಅಂತ. ಈ ಧ್ಯಾನ ಅನ್ನೋದು ನಾವು ಅಳವಡಿಸ್ಕೊಂಡಿರುವಾಗ ಹ್ಮ್. ಆಪರೇಷನ್ ಇದಕ್ ಹೋಗೋದೇ ಇಲ್ಲ ಹಾ, ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿ ನಂಬಿಕೆ ಇದು ಬೇಡ ಚೇಂಜ್ ಬೇಡ ಆಗಿದೆ, ಈಗ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ನಾವೊಂದು ಪ್ಲೇಸಿಬೋ ಅಲ್ಲಿ ಇದೀವಿ. ಹ್ಮ್ ಪ್ಲೇಸಿಬೋ ಎಫೆಕ್ಟ್ ಅಂದ್ರೆ ನಮಗ್ ನಾವು ನಂಬಿಕೆ ತಂದ್ಕೊಂಡು ಅದನ್ನ ಟ್ರೀಟ್ ಮಾಡ್ಕೊಳ್ಳೋದು, ಸೆಲ್ಫ್ ಹೀಲಿಂಗ್. ಅದಕ್ಕೆ NK ಶರ್ಮಾ ಹ್ಮ್ ಅವರು ಹಾ ಸರಿ. ಹೇಳ್ತೀನಿ ನಾನು, ಎಷ್ಟು ಚೆನ್ನಾಗಿದಾವ ಅವ್ರು. ಹ್ಮ್ ಅವ್ರು 177 ಅವ್ರಿಗೆ ಅವಾರ್ಡ್ ಸಿಕ್ಕಿದಾವ್. ಅವ್ರ ಪತ್ರಿ ಸರ್ ಜೊತೆನೂ ತುಂಬಾ ಒಬ್ಬ ಮಾಡಿದಾರೆ ಅವರು. ಒಬ್ಬ 189 ಹಾ 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 ಕಂಟ್ರೀಸ್ ಅಲ್ಲಿ ಅವರು ತಿರುಗಿದಾರಂತೆ. ಅವ್ರ ಅನುಭವ ಬಹಳ ಹಾ ಚೆನ್ನಾಗಿದೆ. ಮಕ್ಕಳಿಗೂ ಸೆಷನ್ ತಗೊಂತಾರ ಅವರು. ಮತ್ತೆ ಗೋಪಾಲ್ ಶರ್ಮಾ ಏನಂತಿರಲ್ಲ, ಅವ್ರ ಫ್ಯೂಚರ್ ಟ್ಯಾಬ್ಲೆಟ್ಸ್. ಅವರು ತೆಲುಗು ಪ್ಲಸ್ ಇಂಗ್ಲಿಷ್, ಹಿಂದಿನೂ ಸ್ವಲ್ಪ ಸ್ವಲ್ಪ ಇದೆ. GK ಸರ್, ಗೋಪಾಲ ಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಅವರು ಸ್ಟ್ರಕ್ ಆಯ್ತು. ಸ್ಪಿರಿಚುವಲ್ ಮಾಡಿಸ್ತಾರೆ. ಅವರು ವಿತೌಟ್ ಹಾ ಎನಿ ಹಾ ಹಾ ಅದು ಅವರು ಅವ್ರ ಕೋರ್ಸ್ ಅದು ನೀನ್ ಅವ್ರ ಮಾಡಿಸ್ತಾರೆ. ಹತ್ರ ಕ್ಲಾಸ್ ತಗೊಂಡಿದ್ದು? ಮೆಡಿಕಲ್ ಕೋರ್ಸ್ ಮಾಡಿಸ್ತಾರ ಅವರು. MBBS ತರ ಹೌದಾ? 350 ಟ್ಯಾಬ್ಲೆಟ್ಸ್ ಹಾ ಹೇಳ್ಕೊಡ್ತಾರೆ. 6 ಮಂತ್ ಕೋರ್ಸ್ ಇರುತ್ತೆ. ಹ್ಮ್ ಕನ್ನಡದಲ್ಲಿ ಬಂದ್ರೆ ಹೇಳ್ತೀನಿ ನೆಕ್ಸ್ಟ್ ನಿನಗ. ಕನ್ನಡದ ಆಗೋಗಿದೆ. ಹಾ ಹಿಂದಿಲಿ ಬಹಳ ಜನ ಕೇಳಿದ್ದಾರೆ. ಹ್ಮ್ ಹ್ಮ್ ಏನಿಲ್ಲ ಒಂದು 80 ಜನಗಳ ಹೆಸರು ಬರ್ದಿಟ್ಟಿದ್ದೀನಿ ನಾನು. ಹಿಂದಿಲಿ ಬಂದ್ರೆ ಹೇಳಿ ಮೇಡಮ್ ಅಂತ ಹೇಳಿ, ಹಿಂದಿ ಮಾಡ್ತೀನಿ ಅಂತ ಹೇಳಿ ಕೋರ್ಸ್. ಹ್ಮ್ ಹ್ಮ್ ಒಳ್ಳೆ ಸೀರಿಯಸ್ ಚೆನ್ನಾಗಿ ಮಾಡಿಸ್ತಾರೆ ಕೋರ್ಸ್ ಹ್ಮ್ ಅವರು. ಫುಲ್ ಟೀಮ್ ಇದೆ ಎಲ್ಲ. ಈ ಕನ್ನಡ, ಹಿಂದಿ, ಇಂಗ್ಲಿಷ್, ಆನ್ಲೈನ್ ತೆಲುಗು ಅಲ್ಲೇ ಅಲ್ಲ? ಎಲ್ಲ ಆನ್ಲೈನ್ ಮನೇಲಿ ಇಟ್ಕೊಂಡು ಹ್ಮ್ ಹ್ಮ್ ಫುಲ್ ನಿಮ್ಗೆ ಸಿಲೆಬಸ್ ಕೊಡ್ತಾರೆ. ಅದನ್ನ ಓದಿ ಒಂಥರ ಹೊಸ ಹ್ಮ್ ನಾವು ಅಂದ್ರೆ ಸ್ಕೂಲ್ ಟೈಮ್ ಹೋಗ್ತೀವಿ, ಕಾಲೇಜ್ ಟೈಮ್ ಓದ್ಬೇಕು. ಬಚಪನ್. ಎಲ್ಲಾದ್ರೂ ಹಾ ಮತ್ತೆ ಅದೇ ಮನೇಲಿ ಅದೇ. ಹಾ ನಿಂತ್ಕೊಂಡು ಹಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದನ್ನ ಯಾರಿಗೂ ನಾವು ಹೌದಾ? ಹೇಳ್ಕೊಟ್ಟಿಲ್ಲ ಅಂದ್ರೆ ನಮ್ ಮೇಲೆ ನಾವು ಅಪ್ಲೈ ಮಾಡ್ಬೋದು. ಅಪ್ಲೈ ಅದು ಮಾಡ್ಕೋಬಹುದು. ಅದೇ ಮತ್ತೆ ಅಟ್ಲೀಸ್ಟ್ ಅದಾಯ್ತಂದ್ರೆ ಇದಾಗತ್ತೆ. ನನ್ನ ಫ್ರೆಂಡನು ಇಲ್ಲೇ, ಸೆಲ್ಫ್. ಅವಳುನು ಅಲ್ಲಿ ಇಲ್ಲೇ ಅದಾಳ. ಆಕಿನ ಪೇಮೆಂಟ್ ಕಟ್ಟಿದ್ದಾಳೆ ಮನೆಗೆ. ಆಕಿನ ಅದೇ ಬಾ 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 ನೋಡ್ಕೊಂಡು ಹೋಗಂತ ತಡಿ, ನನ್ ಫ್ರೆಂಡ್ ಬಂದ್ಲಂದ್ರೆ ಬರ್ತೀನಿ ಅಂತ ಹೇಳಿನಿ. ಹಿಂಗೆ ಮಾತಾಡ್ತಿದ್ವಿ. ಭಾಗ್ಯ, ನಾನು ಹಿಂಗೆ ನಮ್ ಮೆಟ್ರಿಸ್ಟೇಷನ್ ಹಿಂಗೆ ಒಳಗೆ ಪಿರಮಿಡ್ ಮಾಡೀನಿ. ಎಲ್ಲೇನ ಇದು ಇವ್ರದ ಏನಂತಂದ ಏನ್ ಪತ್ರಿಜದ. ಭಾಗ್ಯ, ನಾನು ವಿಡಿಯೋ ನೋಡಿ ಅದ್ ಕಲ್ತ್ಕೊಂಡು ನಮ್ ಮನೆಗೆ ಮಾಡ್ಕೊಂಡಿನಿ. 10x10 ಮಾಡೀನಿ, ಚೆನ್ನಾಗೈತಿ. ಅದರಿಂದ ನನಗೂ ಸ್ವಲ್ಪ ಇಂಪ್ರೂವ್. ಹೌದು ಭಾಗ್ಯ, ಮನೆ ಮಾಡಾಳಲ್ಲ. ಇಷ್ಟು ದಿವಸ ಅದ್ರ ನೀನು ಒಳಗ್ ಮಲ್ಕೋ, ನಿಮ್ಮೆಲ್ಲ ಅದೇ ಅದೇ ಅಂದ್ಲ, ಬಾ ನೀನು ಬಂದು ಒಂದು ಮೆಡಿಟೇಷನ್ ಮಾಡ್ಕೊಂಡು ಹತ್ರ ಹೋಗು ಇದೆ ನೀನೆ ದೂರ ಇದೆ ಏನೋ ಹೇಳ್ತಿಯಲ್ಲ. ಮನೆಯಿಂದ? ನಿಮ್ ಮನೆಯಿಂದ ಹತ್ರನ ದೂರನ? ಕಿಸ್ಮತ್ ಅಂತ ಐತಿ. ಆ ಆಗತ್ತೆ ಒಂದ್ 8-10 ಕಿಲೋಮೀಟರ್ ಇರ್ಬೋದು ಮೋಸ್ಟ್ಲಿ. ಆಕಿ ಮನೆಗ್ ಹೋಗಿದ್ದೆ ನಾ, ಅಲ್ಲಿ ರಾಜನಗರ ಇದ್ದಾಗ ಹೋಗಿದ್ವಿ. ಅವ್ರ ಅಪ್ಪ ಅಮ್ಮ ಮನೇನ ಅದು. ಈಗ ಹೋಗೋದು ಈಸಿ ಇಲ್ಲಿ ಇದ್ರೆ ಇದಾಳ. ಹೋಗ್ಬೋದು ನೀನು. ಅದನ್ನ ಟ್ರೈ ಮಾಡಿ ನೋಡು. ಅದೇ ಅಂದ್ರೆ 30 ಡೇಸ್ 21 ಡೇಸ್ ರೆಗ್ಯುಲರ್ ಹೋಗು, ನಿನ್ನಲ್ಲಿ ಚೇಂಜಸ್ ಗೊತ್ತಾಗ್ತದೆ. ನೋವುಗಳೆಲ್ಲ ಕಮ್ಮಿ ಆಗಿದೆ. ಅಯ್ಯೋ ಅಷ್ಟ ಅದೇ ಅಷ್ಟ ಆಗಲ್ಲ ಉಮಾ. ಹತ್ರ ಫಸ್ಟ್ ಏನಾರ ಹತ್ರ ಇದ್ರೆ ಸ್ವಲ್ಪ ಹತ್ರ ಆಗ್ತಿತ್ತು. ಇಲ್ಲ ಸ್ವಲ್ಪ ದೂರ ಹಂಗಿದ್ದಾಗ ಆಕತಿ ಏನ್ ಉಮಾ. ಮಾಡು ಗೊತ್ತು ಹಳೆ ನೀನು, ಮನೆ ಹತ್ರ. ನಿಮ್ ಮನೇಲೇನೆ ಅಲ್ಲಿ ಒಬ್ರು ನಂಬರ್ ಕೊಡ್ತೀನಿ. ಅವ್ರು ಚೆನ್ನಾಗಿ ಇದನ್ ಮಾಡ್ತಾರೆ. ನೆಲ್ಲೂರ್ ಅವ್ರು. ನಾವತ್ತು ನೀ ಇದಕ್ ಹೋಗಿನಿ ಅಂದ್ರೆ ಆಮೇಲೆ ನೆನಪು ಬಂತು ನನಗೆ. ಅಲ್ಲಿ ನಾವು ತಗೊಂಡಿದ್ವಲ್ಲ ಅವ್ರು ಪಿರಮಿಡ್ ಬಗ್ಗೆ ಕಡ್ತಾಲಲ್ಲಿ. ಹಾ ಅವರು ಹಾ ಅವ್ರಿಗೆ ಹಾ ಹೇಳಿದ್ರೆ ಕಳಿಸ್ತಾರ ಅವ್ರು. ನೀನ್ 3x3ನೋ ಏನ 2x2 ಇದನ್ನ ಪಿರಮಿಡ್ ಮನೆ. ನಿನಗೆ ಅದ್ರದ್ದು ರಿಸಲ್ಟ್ ಚೆನ್ನಾಗಿ ಅನ್ಸಿದ್ರೆ ನೀನು ಹತ್ರ ಹಾಕೊಂಡು ಅದ್ರ ಒಳಗನೆ ಕೆಳಗ್ ಕೂತು ಮನೇಲಿ ಟೈಮ್ ಸ್ಪೆಂಡ್ ಮಾಡೋದು. ಅದೇ ನೀನ್ ತಗೊಂಡಲ್ಲಮ್ಮ ಮೊನ್ನೆ. ಹ್ಮ್ ನೀನು ಇವು ಲತಾ ತಗೊಂಡ್ರಲ್ಲ, ಅದೇ ತಾನೇ ಹಾ ಹೇಳ್ತಿರೋದು. ಎಸ್ ಎಸ್
ಹಾ ಅದೇ ಈಗ ಅದೇ ನಾವ್ ಅದೇ ಬೆಂಗ್ಳೂರ್ ಬಂದ್ ನೀನೆಲ್ಲಪ್ಪ ಅವ್ರಿಗೆ ತಗೊಂಡ್ರಲ್ಲ. ಹೇಳಕತ್ತೀವಿ. ನಾವ್ ಬೆಂಗ್ಳೂರಲ್ಲಿ ಒಂದ್ 3x3 ತಗೊಂಡು ನಾವೆಲ್ಲ ಪೂಜಾ ರೂಮ್ ಮಾಡ್ತೀವಲ್ಲ, ಆ ರೂಮ್ನ ಒಂದ್ 5-6 ಫೀಟ್ ತನ ಉಡ್ಡಿಂದ ಮಾಡಿ ಅದ್ರ ಮೇಲೆ ಟೋಪಿ ತರ ಅದನ್ನ ಇಟ್ಬಿಡೋದು. ಅಷ್ಟ ಹೈಟ್ ಅಲ್ಲಿ ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ ಅವರು. ಹೌದೇ. ಒಂದ್ 4-5 ಫೀಟ್ 4 ಇಲ್ಲ ಹ್ಮ್ 5 ಫೀಟ್ ಮಾಡಿ ಅದ್ರ ಮೇಲೆ ಇಟ್ಬಿಡೋದು. ಅದನ್ನ ಅನ್ಕೊಂಡಿನಿ ಅವ್ರಿಗೆ ಹೇಳೋಣಂತ ಹಾ ಮಾಡಿ ಹೇಳಿ ಬಂದಿದ್ದಲ್ಲ ಅವತ್ತು. ನೆಕ್ಸ್ಟ್ ಟೈಮ್ ಹೇಳ್ತೀನ್ರಿ ನಿಮಗ. ಅದೇ ಮತ್ತೆ ಅವ್ರು ನಾನ್ ವೆಜ್ ಹಂಗ್ ತಿನ್ನೋರು ಇದಕ್ ಬಂದ್ಮೇಲೆ ಆಕಿ ನಾನ್ ವೆಜ್ ಬಿಟ್ಬಿಟ್ಟಾರತ್ತ. ನಾಲ್ಕು ಅವ್ರಷ್ಟು ಬಹಳ ನಾನ್ ಜನ ವೆಜ್ ಬಿಟ್ಟಾರ ಭಾಗ್ಯ. ಏನಿಲ್ಲಂತೆ. ಮತ್ತೆ ಅದನ್ಲಿಕ್ಕೆ ಇಲ್ಲಿ ಒಕ್ಕಳಂತ ಹಾಕಿ ರ್ಯಾಲಿನ ಆಮೇಲೆ ಇದು ನಾವ್ ವೆಜಿಟೇರಿಯನ್ ಆಗ್ಲಿ ಅಂತ ರ್ಯಾಲಿ ಒಕ್ಕಳಂತ ಇಲ್ಲಿನ ಇಪ್ಪಟ್ಟು ಹೋದ ಕರಿ ಅಂತ ಹೇಳಿನಿ. ಹೋಗ್ ಆಯ್ತು ಬರ್ರಿ. ನಾನು ಹೋಗ್ ಬರ್ತೀನಿ. ನೋಡಿ ಆಕೆ ಎಷ್ಟು ಒಂದು ಎನರ್ಜಿ 2-3 ಇರ್ತೈತಿ. ಜನಕ್ಕೆ ಆಕೆ ಅದೊಂದು 2-3 ಜನಕ್ಕೆ ಅವಳು ಇದು ಮಾಡ್ಯಾಳಂತ ಪಾಪ. ಹಿಂಗೆ ಬಹಳ ಸ್ಟೇಜ್ ಹೋಗಿದ್ರಂತೆ. ಅದಕ್ಕೆ ಆಕಿ ಕರೆದ ದಿವಸ ಮೆಡಿಟೇಷನ್ ಹೇಳ್ಕೊಟ್ಲ ಮಾಡ್ಸಿದ್ಲಂತೆ. ಈಗ ಎಷ್ಟ್ ಚೆನ್ನಾಗ್ಯಾರ ಬಬಿ ನೀನು ಬಂದ್ ಪ್ರತಿ ನೋಡ್ಕೊಂಡ್ ತಿಂಗಳು ಹೋಗು ಇರುತ್ತೆ ಅಂತ. ಭಾಗ್ಯ. ಆಯ್ತ್ ತಗಮ್ಮ ಬರ್ತೀನಿ. ಪ್ರತಿ ತಿಂಗಳು ಇರುತ್ತೆ. ಹಾ ನಾನು ಅದೇ ಅಂತೀನಿ, ಲತಾ ಹೆಂಗ್ ಈ ಕಾಂಟ್ಯಾಕ್ಟ್ ನಾಗ ಬಂದಿಲ್ಲ. ಬಹಳ ಜನ ಇದಾರೆ ಅಲ್ಲಿ ಹೈದ್ರಾಬಾದಲ್ಲಿ. ತುಂಬಾ ಜನ ಚೇಂಜ್ ಆಗಿದ್ದಾರೆ. ನಾನ್ ವೆಜ್ ಅವರೇನೆ ಹಾ ಹಾ. ಎಷ್ಟೊಂದ್ ಜನ. ಈಗ ಅವ್ರು ನಾವು ಹೌದು. ಗೋಪಾಲಕೃಷ್ಣ ಅಂತೀವಲ್ಲ, ಅವರು ಕೂಡ ನಾನ್ ವೆಜ್. 25 ವರ್ಷದಿಂದಾನೇ ಅವ್ರ ಮನೆ ಹ್ಮ್ ಮಂದಿ ಎಲ್ಲ ವಿಶಾಖಪಟ್ಟಣದಲ್ಲಿದೆ. ಅವರು 70x70 ಹ್ಮ್ ಪಿರಮಿಡ್ ಮಾಡಿದ್ದಾರೆ ಅವ್ರ ಮನೆ ಪಕ್ಕದ. ಅವ್ರ ಮನೆ ಅಂದ್ರೆ ಮನೆ ಬೇರೆ ಇದೆ, ಪಿರಮಿಡ್ ಮೇಲೆ ಗ್ರೌಂಡ್ ಮೇಲೆ ಮಾಡಿದ್ದಾರೆ. ಮತ್ತೆ ಎಲ್ಲರಿಗೂ ಅವ್ರು ಹ್ಮ್ ಟ್ರೀಟ್ಮೆಂಟ್ ಅದೇ ಅಲ್ಲಿ ಪಿರಮಿಡ್ ಅಲ್ಲೇನೆ ಕೊಡ್ತಾರೆ. ಅದನ್ನೇ ಅವರು ಹಾಲಿಸ್ಟಿಕ್ ಸೆಂಟರ್ ತರ ಹ್ಮ್ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಕೊಡ್ತಾರೆ, ಇನ್ ಕ್ಲಾಸಸ್ ಆನ್ಲೈನ್ ಮಾಡ್ತಾರೆ, ಆಫ್ಲೈನ್ ಮಾಡ್ತಾರೆ. ನಾವ್ ಯಾರೋ ಹೋಗ್ತೀವಲ್ಲ ನಮ್ದನ್ನು ಕ್ಲಾಸ್ ಮಾಡಿಸ್ತಾರೆ. ನಾವ್ ಹಿಂದಿ ಇದ್ರೆ ಹಿಂದಿನ ತೆಲುಗು ಕ್ಲಾಸ್. ಹೌದು. ನಾನು 2 ದಿನ ಇದ್ದೆ, ಹೋಗಿದ್ದೆ. ಅದೇ ಅದೇ ಹ್ಮ್. ಚೆನ್ನಾಗಿದೆ. ಅದೇ ಹೇಳಿದೆ ವಿಶಾಖಪಟ್ನಂ. ಅದ ನೋಡಕ ಹೋಗಿದ್ದೆ. ಅದೇ 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 ನಾವು ಪ್ಲಾನ್ ಮಾಡ್ತಾ ಇದ್ವಲ್ಲ ಹ್ಮ್ ಹಾಲಿಸ್ಟಿಕ್ ಮಾಡೋಣ ಅಂತ ಹೇಳಿ. ಅದು ಹೆಂಗಿರುತ್ತೆ ಅಂತ ಹೇಳಿ ಅದೇ ಅದೇ. ನೋಡ್ರಿ. ನಾನು ಅದು ದೊಡ್ಡ ತಗೋಬೋದಮ್ಮ. ಬಟ್ ಇಲ್ಲಿ ಬಾಡಿ ಮನಿಗಳು ಚೇಂಜ್ ಮಾಡೋದಕ್ಕೆ ನಮ್ಗೆ ಇಲ್ಲ ಒಂದೇ ಸರಿ ಎಲ್ಲ ಫಿಕ್ಸ್ ಆದಾಗ ತಗೊಂಡ್ ಅದ ಹೋಗೋದ ಹ್ಯಾಂಗ್ ಚಲೋ ಮಾಡ್ಬೇಕು, ಅನ್ಸ್ತತಿ. ಎಲ್ಲೆಲ್ಲಿ ಹೋಗ್ತೀರ ಅಲ್ಲಿ ತಗೊಂಡ್ ಹೋಗ್ಬೇಕು, ಹಂಗ್ ಮಾಡ್ಬೇಕು. ಹೆಂಗ್ ಮಾಡೋದು ಕೆಲವೊಂದ್ ಇಲ್ಲಿ ಮನೆಗಳಿಗೆ ಹೆಂಗ್ ಮಾಡಕ್ ಬಿಡಲ್ಲಮ್ಮ, ಬೈತಾರ. ಅವು ಇಲ್ಲ ಎಲ್ಲವರು ನೇಲ್ ಹುಲ್ ಹಾ ಇದನ್ನ ಹಾಕಿರ್ತಾರಲ್ಲ, ನೇಲ್ ಹೊಡಿಯಕ್ ಮೇಲ್ ಇದಕ್ಕದ ಅಲ್ಲೇನೆ ಹಾಕೋಬೇಕು. ಇರ್ತಾರ. ಅದಕ್ಕೆ ಹ್ಮ್ ಸುಮ್ನೆ ಬಿಟ್ಟ ನೋಡ. ಇಲ್ಲದ್ರ ಅವತ್ತಿನೇನ ಇಲ್ಲಾಂದ್ರೆ ತಗಣಕಿನೇನ ಇದಲ್ಲ. ಕರ್ಟನ್ ಗಳು ಇರ್ತಾವಲ್ವಾ, ಅವ್- ಕರ್ಟನ್ ಅದು ಕರ್ಟನ್ ಹಾಕೋದಿದ್ರೆ ಅದಕ್ಕೂ ಹೆಂಗ್ ಮಾಡ್ಬೋದು. ಹಂಗೇನ ಇದ್ರೆ ಕೆಲವ್ರು ಮಚ್ಚರ್ದಾನಿ ಹಾ ತರ ಹಾ ಹಾಕಿರ್ತಾರಲ್ಲ, ಉಡ್ಡುದ ಇಲ್ಲ ಗೊತ್ತಾಯ್ತು ಬಾರ್ಡರ್, ಗೊತ್ತಾಯ್ತು ನೀನು. ಅದಕ್ಕೂ ಹೆಂಗ್ ಮಾಡ್ಬೋದು ಹುಕ್ ಬರ್ತಾವಲ್ಲ ಅದರಿಂದ. ಈಗ ಸದ್ಯಕ್ಕೆ ಇವೆರಡರಲ್ಲೇ ಮೇಂಟೈನ್ ಆ ಮಾಡಕತ್ತೀನಿ. ಟೋಪಿ ಅವೆರಡ್ ಅಂತದಿರಲ್ಲ, ತಗೊಂಬಂದಿದ್ದಲ್ಲ. ಟೋಪಿ ಅದನ್ನ ಯೂಸ್ ಮಾಡಿ. ನಾನು 2 ತಗೊಂಬಂದಿದ್ದೀನಿ. ಅದು ಅದನ್ನ ಯೂಸ್ ಕಾಲಿಗೆ ಒಂದ್ ಮಾಡಿ. ಇಟ್ಕೊಂತೀನಿ, ಅಲ್ಲ ತಲೆಗೊಂದ್ ಹಂಗ ಇಟ್ಕೊಂತೀನಿ. ಮಾಡ್ತಾ ಮಾಡ್ತಾ ಮಾಡು. ನಿನಗೆ ಇನ್ನೊಂದ್ ಏನ್ ಹೇಳ್ತಾರೆ ಗೊತ್ತಾ, ಅವರು ಎಷ್ಟು ದೊಡ್ಡದಿರ್ತೈತೆ ಅಷ್ಟು ಎನರ್ಜಿ ಹೆಚ್ಚು ಬರುತ್ತೆ. ಅವಾಗ ನಿಮಗ ಈಸಿ ಅದರದ್ದು ಹ್ಮ್ ರಿಸಲ್ಟ್ ಸಿಗುತ್ತೆ. ಇದನ್ನ ಹಾಕೊಂತೀನಿ ನಾನು ಧ್ಯಾನ ಹ್ಮ್ ಮಾಡೋದು. ಮಾರ್ನಿಂಗ್ ಟೈಮ್ ನಾನು ಹೇಳ್ತೀನಲ್ಲ, 3 ಗಂಟೆ 4 ಗಂಟೆ ಯಾವಾಗ ಎಚ್ಚರಾಗುತ್ತೆ ಹಾಗೆ ಎದ್ದು ಕೂತು ಕ್ಯಾಪ್ ಹಾಕೊಂಡಿರ್ತೀನಿ. ಇನ್ನೊಂದು ನಮ್ಮ ಕಣ್ಣಿಗೆಲ್ಲ ಅದೇನ ಕ್ಯಾಪ್ ಹಾಕೊಂಡ್ರೆ ಸ್ವಲ್ಪ ಬೇರೆ ಎನರ್ಜಿ ಅಮ್ಮ. ಬರೇ ಕುತ್ಕೊಂಡ್ರೆ ಅಷ್ಟೇ ಅನ್ಸೋದೇ ಇಲ್ಲ. ಅದೇ ಕ್ಯಾಪ್ ಹಾಕೊಂಡ್ರೆ ಬೇರೆ ಎನರ್ಜಿ. ಹೆಚ್ಚು ಅದೊಂದು ಫೀಲ್ ಆಗುತ್ತೆ. ಅಬ್ಸರ್ವ್ ಮಾಡಿ ನಾನು. ಆಗತ್ತೆ, ಫೀಲ್ ಆಗುತ್ತೆ ಎನರ್ಜಿ. ಫೀಲ್ ಆಗತ್ತೆ. ಅದನ್ನೇ ಅದಕ್ಕೆ ಬೇರೆ. ನೀನು ಹೊಟ್ಟೆ ನೋವು ಇದ್ರೆ ಹೊಟ್ಟೆ ಮೇಲೆ ಇಟ್ಕೋ, ತಲೆ ನೋವು ಅಂದ್ರೆ ತಲೆ ಮೇಲೆ. ಅದೇ ನೀನೆ ಅಂದಾಗೆ ಸ್ವಲ್ಪ ಕಾಲು ಕೈಗೆ ಹಿಂಗೆ ತಲೆ ಮೇಲೆ ಒಂದ್ ಸ್ವಲ್ಪ ಹಿಂಗೆ ನಿಧಾನಕ್ಕೆ. ಇನ್ನ ಅಂತ ಪರಿ ಸೀರಿಯಸ್ನೆಸ್ ಇನ್ನ ಆಗಿಲ್ಲ ಅದು. ಒಟ್ ಹಾ, ನಿಧಾನಕ್ಕೆ ಮತ್ತೆ ಹೋಗ್ಲಪ್ಪ ಇನ್ನೊಂದ್ ಏನ್ ನಿಧಾನ. ಮಾಡು ಗೊತ್ತಾ, ಚಾರ್ಜಿಂಗ್ ವಾಟರ್ ಅಂತ ಹೇಳ್ತೀವಿ ನಾವು. ಅದನ್ನ ಪಿರಮಿಡ್ ನ ನೀರಿಂದ ಜಗ್ ಮೇಲೆ ಇಡು, ಇಲ್ಲ ಏನೋ ಒಂದು ಚೆಂಬು ಚರಗಿ, ಅದ್ರ ಮೇಲೆ ನೀನ್ ನೀರ್ ತುಂಬಿ. ಸಣ್ಣದೊಂದು ತಗೊಂಡಿದ್ವಲ್ಲ ಅದ್ ನೀರು ಅಲ್ಲಮ್ಮ. ಸಣ್ಣದೊಂದ್ ಚಿಕ್ಕ ತಗೊಂಡಿದ್ನಲ್ದ ಅದು ಪಿರಮಿಡ್ ನೀರನ್ನ ಲೋಹದು ಫಿಲ್ಟರ್ ಮಾಡುತ್ತೆ, ಟ್ಯಾಂಕಿಲ್ ಹಾಕ್ಬಿಡೋದು. ಒಳಗ್ ಹಾಕ್ಬಿಡ್ತೇನೆ. ಹ್ಮ್ ಹಾ ಆ ಕುಡಿಯೋ ನೀರಲ್ಲಿ ನೀರಿಂದ ಕುಡಿ. ಹಾಕ್ಬಿಡ್ತೇನೆ. ನೀರ್ ಕುಡಿ. ಆಮೇಲೆ ಹಾ ನಿನ್ಗೆ ಎಲ್ಲಿ ನೋವು ಅನ್ಸುತ್ತಲ್ಲ ಅಲ್ಲೇ ನೀರ್ ಹಾಕೊಂಡ್ ತೊಳ್ಕೊ. ಹ್ಮ್ ನಮ್ ಗಾಯ ಇದ್ದವ್ರಿಗೆಲ್ಲ ಹಂಗ್ ಮಾಡಕ್ ಹೇಳ್ತೀವಿ ನಾವು. ಹೌದು. ಗಾಯ ಆಗಿರೋರ್ಗೆ ಆ ವಾಟರ್ನ ಈಗ ತಗೊಂಡು. ಇದ್ರಾಗ ಹಂಗಲ್ಲಮ್ಮ. ಎರಡದೊಳ ಒಂದ್ರ ಜಗ್ ಇಟ್ಕೊಂಡು ಇದು ಮುಚ್ಚಿಟ್ಬಿಟ್ರೆ ಅದ್ ನೀರ್ ಬೇಕಾದ್ರೆ ಕೈ ಕಾಲು ತೊಕೊಳ್ಳ. ತೊಳ್ಕೊ. ನೀನ್ ಕಾಲ್ ನೋವು ಅಂತೀಯಲ್ಲ, ಅದ್ ತೊಳ್ಕೊ. ಅದನ್ನ ಒಳಗ್ ಹಾಕಿದ ಹಾ ಮೇಲೆ ಮೇಲೆ ಪಿರಮಿಡ್ ಇಡು, ಇನ್ನೂ ಚೆನ್ನಾಗಿ ಚಾರ್ಜ್ ಆಗುತ್ತೆ. ಹೋಗ್ಲಿ ಹೋಗ್ಲಿ. ತಗೊಂಡು ರಾತ್ರಿ ಇಟ್ಟು ಸರಿ ಬೆಳಿಗ್ಗೆ ಸರಿ ಆಯ್ತು. ಖಾಲಿ ಹೊಟ್ಟೆಗೆ ಕುಡಿ ಅದನ್ನ. ನಿನ್ ಗಾಯ ಅಂತ ನಮ್ಗೆ ಹೇಳ್ತೀವಿ ನಾವು ಹಂಗ. ಹ್ಮ್ ಒಂಥರ ನಾವು ನೀರನ್ನು ಚಾರ್ಜಿಂಗ್ ವಾಟರ್ ಅದು. ಅದರಲ್ಲಿ ಫುಲ್ pH ವ್ಯಾಲ್ಯೂ ಮೇಂಟೈನ್ ಇರುತ್ತಾ. ನೀನ್ ಟೇಸ್ಟ್ ಅಲ್ಲೂ ಚೇಂಜ್ ಆಗುತ್ತೆ ನೋಡಿ ಕುಡಿದ್ಬೇಕಾದ್ರೆ ಆ ನೀರನ್ನು. ಸರಿ ಹಂಗಾರೆ ಇವತ್ತು ಯಾಕೆ ಕೆಮ್ಮು ಇರ್ತಾರಲ್ಲ ನೆಗಡಿ ಎಲ್ಲ ಆದ್ರೆ ಇದ್ರಾಗ. ಗಂಟ್ಲಲ್ಲಿ ಏನೋ ಕ್ರಾಶ್ ತರ ಇದ್ರ ಆ ನೀರ್ ಇಟ್ಕೊಂಡ್ ಕುಡಿದ್ಬಿಡು. ಹ್ಮ್ ನಿನ್ನೆ ರಾತ್ರಿ ನನ್ಗೆ ಸ್ವಲ್ಪ ಅನಿಸ್ತಾ ಇತ್ತು ಗಂಟ್ಲಲ್ಲಿ. ಅದ ನೀರ್ ದಿನ ಕುಡಿತೀನಿ. ಇವತ್ತು ಬೆಳಿಗ್ಗೆ ಹ್ಮ್ ಮತ್ತೆ ಕುಡಿತಿದಂಗೆ ರಿಲ್ಯಾಕ್ಸ್, ಸರಿ ಹೋಯ್ತು, ಏನಿಲ್ಲ.
ಅಂದ್ರೆ ಅದು ರೂಢ ಆಗಿದೆ ಏನೋಪ್ಪ, ನನಗೆ ಗೊತ್ತಿಲ್ಲ. ಅಂದ್ರೆ ನಿನಗೆ ಎನರ್ಜಿ ಜಾಸ್ತಿ ಬಂದಿದ್ದೀನ, ನಮಗಿನ ಅಷ್ಟೇ ಎನರ್ಜಿ ಬಂದಿಲ್ಲ. ಧ್ಯಾನ ಮಾಡಿ ಮಾಡಿ ಬರ್ತಿದ್ದೆ ಅದು. ನಿನಗಿದೆ ಎನರ್ಜಿ. ನಾವು ಧ್ಯಾನ ಅದು ಮಾಡಿದೆಲ್ಲ ಅದು ಅದೇ ಸಿಕ್ಕಾಪಟ್ಟೆ ಧ್ಯಾನ ಕರೆಕ್ಟ್. ಮಾಡಿದೆ ನಾವು. 3 ತಾಸಿಂದ 6 ತಾಸು ನಾನು ಒಂದಿನ ಎಷ್ಟೊಂದ್ ದಿನ ಮಾಡಿದ್ದೀನಿ ಹಂಗೇನೆ. ನಂದು ನಂದೇ ನಿನ್ಗೆ ಹೇಳೋದು ಪರ್ಸನಲ್ ಮಾತಾಡ್ಬೇಕು ಬಿಡು. ಹಾ ಬಟ್ ಓಕೆ ಅಂತ ಪರ ಏನಿಲ್ಲ. ಭಾಗ್ಯ ಎಲ್ಲ ಕಷ್ಟನೂ ಬೆಟರ್ ಸೈಡ್ಗೆ ದನ್. ಇಟ್ಟು ನಾವ್ ಇವೆಲ್ಲ ಓಕೆ, ಎಲ್ಲರಲ್ಲೂ ಎಲ್ಲ ತರದ ಏನಿರ್ತಾವೋ ಅವುಗಳ ಮೇಲೆ ನಾವು ಗಮನ ತಂದ್ವಾಗ ನಮ್ ಜೀವನ ಉದ್ದೇಶ ನಾವು ಈಗ ತಿಳಿದುಕೊಂತ ಈಗನ ಬದಲಾವಣೆ ಆಗ್ಲಿ ಅಂತ ಹೇಳಿ ಧ್ಯಾನ ಆಯ್ತು, ನಾವಾಯ್ತು ಧ್ಯಾನ ಈಗ ಏನೇ ಆಗ್ಲಿ ಸುತ್ತಮುತ್ತ ಅದ್ರ ಕಡೆ ಬೇಡ ಅಷ್ಟೇ. ಅವೇನ ಆಗ್ತಾ ಇರ್ತಾವ ಅವುಗಳನ್ನ ನಾವು ಹ್ಮ್ ಬಹಳ ಇನ್ವಾಲ್ವ್ ಆಗಕ್ ಹೋಗೋದು. ನಮ್ ಕಡೆಯಿಂದ ಎಷ್ಟಾಗತ್ತೆ ಅಷ್ಟ್ ಮಾಡೋದು, ಧ್ಯಾನ ಮಾಡ್ಕೊಂಡು ಹೋಗೋದು. ಮಾಡಿ 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 ನಮ್ಮಲ್ಲೇನೆ ಅವೆಲ್ಲ ಅತೀಂದ್ರಿಯ ಶಕ್ತಿ ಹೆಚ್ಚಾಗಿ ಆಗಿ ನಿಮ್ಗೆ ಅದು ಊರ್ಜಾ ಕೊಡ್ತಾ ಸ್ಟಾರ್ಟ್ ಮಾಡುತ್ತೆ. ಬರ್ತೈತೆ ಈಗ ಅದೇ ಬೇಕಾಗಿರೋದು ನನಗೆ. ಅದನ್ನೇ ಮಾಡ್ಬೇಕಾಗಿತ್ತು ಡಿಸಿಪ್ಲಿನ್ ನೋಡಿ. ಮಾಡೋದು. ಬಂತಂದ್ರೆ ನಾನು ಆಟೋಮೆಟಿಕ್ ಹೆಲ್ತ್ ಇಶ್ಯೂ ಎಲ್ಲ ಸಾಲ್ವ್ ಆಗುತ್ತೆ. ಒಬ್ಬಳಿಂದ ನಮ್ಮ ಆಗಿಲ್ಲ ಅಂದಾಗ ಹೆಲ್ತ್ ಒಬ್ಬರಿಂದ ಆಗಿಲ್ಲ ಅಂದಾಗ ಆ ತರ ಜನಗಳ ಜೊತೆ ಸಂಪರ್ಕ ಇಟ್ಕೊಂಡು ಮಾಡು. ಅದಕ್ಕೆ ನಾವು ಗ್ರೂಪ್ ಎನರ್ಜಿ ಅಂತೀವಿ. ಈಗ ಒಬ್ರು ಕೂತ್ ಸರಿ. ಮಾಡಕ್ ಆಗಲ್ಲ ಅಂದಾಗ ಏನಾಗುತ್ತೆ, ಹಾ ಅಂತವ್ರ ಜನಗಳ ಜೊತೆ ಸೇರೋದು 3-4 ಜನ. ಈಗ ಅದು ಅವಳ ಅಂತ ವಾರಕ್ಕೊಂದ್ಸರಿ ಹಿಂಗ್ ಹೋಗಿ ಅವಳ ಅಲ್ಲಿ ಹತ್ರ ಅಲ್ಲಿ ಕಡ್ತಾಲ್ಗೂ ಪಿರಮಿಡ್ ಹೋಗ್ತಾ ಕೆಳಗ್ ಬರ್ರಿ, ಕೂತ್ಕೊಂಡು. ಸಂಡೇ ಅದು ಅಲ್ಲಿ ಹೋಗ್ಬಿಟ್ಟು ಒಂದಿನ ಇದ್ದು ಮಾಡಿ ಬರ್ಬೋದು. ಅಲ್ಲಿಂದ ಆರಾಮ ಇರ್ತೈತೆ ಹೋಗಕ್ಕೆ. ನನಗೆ ಅಷ್ಟೇ ಅಷ್ಟೇ. ಯಾವಾಗ ಹಂಗ ಪ್ಲಾನ್ ಇವಾಗ ರಶ್ ಇರಲ್ಲ. ಈ ರಶ್ ಮಧ್ಯದಲ್ಲಿ ಹೋದ್ರೆ ರಶ್ ಅದೇ ಇರಲ್ಲ. ಇವಾಗ ಆ ಮೇಡಮ್ಗೂ ಹೇಳು ಹೋಗೋಣ ಅಂತ ಹೇಳಿ ಅವ್ರು ಬರ್ತಾರೆ. ಹೋಗಿ ಒಂದಿನ ಸ್ಪೆಂಡ್ ಮಾಡಿ ಬರೋದು ಚೇಂಜ್ ಅನ್ಸುತ್ತೆ. ಅದೇ ನನಗೆ ಅಲ್ಲಿ ಹೋದ್ರಂತೂ ಭಾರಿ ಖುಷಿ ಆಗುತ್ತೆ. ಎನರ್ಜಿ ಅನ್ಸುತ್ತೆ. ತಿರ್ಗಾಡೋದು ಎಷ್ಟು ಆಕೆ ಅದಂತ ಮೊನ್ನೆ 10 ಡೇಸ್ ಇರ್ತದಲ್ಲ, ಒಂದ್ ಬಸ್ ಮಾಡ್ಕೊಂಡು ಎಲ್ಲಾರು ಕರ್ಕೊಂಡ್ ಹೋಗೋದು. ಆಕೆ ಸ್ವಂತ ದುಡ್ಡಿಂದನ ಖರ್ಚು ಹಂಗಾನು ಮಾಡ್ಕೊಂಡು ಮಾಡ್ತಾರೆ ಭಾಗ್ಯ. ಕರ್ಕೊಂಡ್ ಹೋಗ್ಕಳಂತ. ಹೌದು, ಅದಂತ ಬಹಳ ಜನ ದುಡ್ಡು ಮಾಡ್ತಾರೆ. ಕರ್ನಾಟಕದಿಂದಾನು ಇದು ಬರ್ತಾರೆ ಮಾಡಿ ಜನ. ಸೇವೆ ಅದಂದ ಸೇವಾ ಅಂತಾರೆ. ಒಂಥರ ಉಪಯೋಗ ಆಕತ್ತಲ್. ಅದಂದ ಸೇವೆ ಅಲ್ಲ ಹಂಗಾಗಿ ಅಂತಂದು ಸರಿ ಬಿಡಮ್ಮ ಅಂತ. ಆಯ್ತು ಸರಿ ಧ್ಯಾನ ಮಾಡೋಣ. ಓಕೆ. ಸರಿ, ಕನ್ನಡದವ್ರು ಇದೀವಿ, ಹಿಂದಿಯವ್ರಿಲ್ಲ. ಸರಿ, ಓಕೆ. ನೀನ್ ಚೆನ್ನಾಗಿರೋ ಬುಕ್ಸ್ ಎಲ್ಲ ಹಾಕ್ಬಿಟ್ಟು ನನಗೆ ಆಯ್ತು. ನೋಡ್ತಾ ಕುತ್ಕೊಂತೀನಿ. ಸರಿ ಸರಿ, ಓಕೆ ಓಕೆ ಮಾಸ್ಟರ್ಸ್. ಧ್ಯಾನ ಮಾಡೋಣ ಈಗ. ಧ್ಯಾನ ಅಂದ್ರೆ ಏನು ಮಾಡೋಂಗಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಅಂದ್ರೆ ಬಾಯಿಂದ ಮಾತಾಡಂಗಿಲ್ಲ, ಮೌನ. ಮನಸ್ಸಲ್ಲಿ ಒಳಗೆ ಯೋಚನೆ ಬರುವಾಗಿಲ್ಲ, ಅದು ಧ್ಯಾನ. ಯೋಚನೆ ಬರದೇ ಇರುವ ಹಾಗೆ ಪ್ರಾಕ್ಟೀಸ್ ಮಾಡೋದು ಧ್ಯಾನ. ನಾವೇನು ಖಾಲಿ ಕೂತಿದೀವಿ ಅಂದ್ರೆ ಏನು ಯೋಚನೆ ಇಲ್ದಂಗೆನೆ ಕೂತಿರನು ಮಾತಾಡ್ಕೊಂಡು ಹಿಂಗ್ ಕೂತಿದೀವಿ, ಏನು ಯೋಚನೆ ಬಂದಿಲ್ಲ ಅಂದ್ರೆ ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಅದನ್ನ ನಾವು ನಮ್ಮ ಬ್ರೈನ್ ಇದನ್ನ ಟ್ರೈನ್ ಮಾಡಕ್ಕ ಧ್ಯಾನದ ಒಂದು ಟೆಕ್ನಿಕ್ ನಾವು ಹೇಳ್ಕೊಂಡು ಶ್ವಾಸ ನೋಡ್ತಾ ಅಂದ್ರೆ ನಮ್ಮ ಉಸಿರನ್ನೇ ಗಮನಿಸ್ತಾ ಪೂರಾ ಶರೀರನ ರಿಲ್ಯಾಕ್ಸ್ ಮಾಡ್ಕೊಂಡು ಲೈಟ್ ಆಗಿ ಅಂದ್ರೆ ಟೈಟ್ನೆಸ್ ಇಲ್ದಂಗೆ ಮಾಡಿ ನಾವು ಉಸಿರು ನೋಡ್ತಾ ಒಂದು ಟೈಮ್ ಹಿಂಗ್ ಬರುತ್ತೆ, ನಾವು ಥಾಟ್ಲೆಸ್ ಸ್ಟೇಟ್ ಹೋಗ್ತೀವಿ, ವಿಚಾರ ಮುಕ್ತ ಸ್ಥಿತಿ, ಅದಕ್ಕೆ ನಿರ್ಮಲ ಸ್ಥಿತಿ. ಆ ಟೈಮಲ್ಲಿ ನಮ್ಮ ಗಮನ ಆಟೋಮೆಟಿಕಲಿ 2 ಗುಂಪುಗಳ ಮಧ್ಯದಲ್ಲಿರೋ 3ನೇ ಕಣ್ಣಿನ ಕಡೆ ಅದು ಹೋಗಿ ತಾನೆ ಅಲ್ಲಿ ನಿಂತು ಸ್ಥಾಪಿತ ಆಗುತ್ತೆ. ಆ ಟೈಮ್ ನಮ್ಗೆ ವಿಚಾರ ಮುಕ್ತ ಸ್ಥಿತಿ. ಆಗ ನಮ್ದು ಇದು ಬ್ರಹ್ಮರಂಧ್ರ ಓಪನ್ ಆಗುತ್ತೆ, ದಶವಾದ್ವಾರ ಅಂತಾರ. ಇದರ ಮುಖಾಂತರ ವಿಶ್ವ ಪ್ರಾಣಶಕ್ತಿ ಶರೀರದಲ್ಲಿ ಹರಿತಾ ನಮ್ಮ ಶರೀರದಲ್ಲಿರುವಂತ 2,72,000 ನಾಡಿನ ಶುದ್ಧೀಕರಣ ಮಾಡುವಂತ ಪ್ರೊಸೆಸ್ ಇದು. ಆಗ್ತಾನೆ ನಾವು ರೋಗದಿಂದ ಮುಕ್ತ ಆಗ್ತೀವಿ. ನಾವು ಅದೇ ಜಾಸ್ತಿ ದಿನಾನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀವಲ್ಲ, 1 ಟೈಮ್ 2 ಟೈಮ್ ಸಿಕ್ಕಾಗೆಲ್ಲ 5 ಮಿನಿಟ್ಸ್ 10 ಮಿನಿಟ್ಸ್ ಆ ಥರ ಮಾಡ್ತಾ ನೀವು 1 ಗಂಟೆನೂ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಸರಿ, ಈಗ ಕೂತ್ಕೊಳ್ಳಿ ಧ್ಯಾನಕ್ಕೆ. ಕ್ಲಾಸ್ಪ್ ಯುವರ್ ಫಿಂಗರ್ಸ್. ಬೆರಳೆಲ್ಲ ಸಿಕ್ಸಿ ತೊಡೆ ಮೇಲೆ ಇಟ್ಕೊಳ್ಳಿ. ಕೂತ್ಕೊಳ್ಳೋಕೆ ಸರಳ ಸುಖಾಸನ, ಕಂಫರ್ಟೇಬಲ್ ಆಗಿರೋಂಥ ಚೇರ್ ಮೇಲೆ, ಸೋಫಾ ಮೇಲೆ ಕೂತ್ಕೊಂಡು ಕಾಲನ್ನ ಕ್ರಾಸ್ ಹಿಂಗ್ ಬಿಡದೇನೆ ಕ್ರಾಸ್ ಮಾಡ್ಕೊಂಡು ನಾವು ಈ ಒಂದು ವರ್ತುಲ ಸರ್ಕಲ್ ಶೇಪಲ್ಲಿ ನಮ್ಮನ್ನು ನಾವು ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳು. ಏನು ಓಪನ್ ಮಾಡಿದ್ರೆ ಅಲ್ಲಿಂದ ಲೀಕ್ ಆಗುತ್ತೆ ಕೈ ಬೆರಳನ್ನ, ಕಾಲು 10% ಕಾಸ್ಮಿಕ್ ಎನರ್ಜಿ ಲೀಕೇಜ್ ಆಗುತ್ತೆ. ಹಾಗಾಗಿ ಕಟ್ಕೊಳ್ಳಿ ಅಂತ ಹೇಳ್ತೀವಿ. ಕಣ್ಣನ್ನು ಮಾತ್ರ ತೆಗಿಬೇಡಿ. ಹೀಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಒನ್ಸ್ ನೀವು ಉಸಿರು ಗಮನಿಸ್ತಾ ಹೋಗ್ತಿರಲ್ಲ, ಗಮನಿಸ್ತಾ ನಿಮ್ಮ ಉಸಿರಾಟದ ಉಸಿರು ನಿಂತೋಗುತ್ತೆ, ವಿಚಾರ ನಿಂತೋಗುತ್ತೆ.
ಒಂದು ದಿನದಲ್ಲಿ ನಾವು 50ರಿಂದ 60,000 ವಿಚಾರ ನಮ್ಮ ಮನುಷ್ಯನಲ್ಲಿ ಸಾಧಾರಣವಾಗಿ ಬರುತ್ತೆ. ಯಾರು ಧ್ಯಾನ ಪ್ರಾಕ್ಟೀಸ್ ಮಾಡಲ್ಲ. ಧ್ಯಾನ ಪ್ರಾಕ್ಟೀಸ್ ಮಾಡೋರಿಗೆ ಕಡಿಮೆ 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 ಆಗ್ತಾ ಒಂದು ಟೈಮ್ ಹಿಂಗೆ ಬರುತ್ತೆ, ನೀವು ಬೇಕಂದಾಗ್ಲೇನ ಆ ವಿಚಾರ ಶಕ್ತಿನ ಯೂಸ್ ಮಾಡ್ಕೋದು. ಬೇಡದೇ ಇರೋನ ವಿಚಾರ ಮಾಡಿಲ್ಲ ಅಂದ್ರೆ ಅದಕ್ಕೆ ನಾವು ರೆಸ್ಟ್ ಮೋಡಲ್ಲಿ ಇಟ್ಟ ಹಾಗೆ. ಆ ಒಂದು ಟೆಕ್ನಿಕ್ಕು ನಾವು ಕಲಿತಾ ಹೋಗ್ತೀವಿ. ಪೂರ ಶರೀರ ಲೂಸ್ ಆದಮೇಲೆ ನಮ್ಮ ಉಸಿರಿನ ಕಡೆ ಗಮನ ತಂದ್ಕೊಂಡು ಉಸಿರು ನೋಡ್ತಾನೆ, ಆ ಒಂದು ಉಸಿರು ತಪ್ಪದಂಗೆನೆ ಒಂದೊಂದೇ ಉಸಿರನ್ನ ನೋಡ್ತಾ ಕೂತ್ಕೊಳ್ಳೋದೇ ಧ್ಯಾನ. ಹೊಸಬರಿಗೆ ನಾವು ಏನು ಮಾಡಬೇಕು, ಬರೀ ಉಸಿರು ನೋಡ್ತಾ ಹೋಗಿ ಅಂತೀವಿ. ಉಸಿರು ನೋಡಿ ಆಮೇಲೆ ನಿಮಗೆ ಫೀಲ್ ಆಗುತ್ತೆ ನಿಮ್ಮ ಉಸಿರು ನಿಂತು ಹೋಗಿದೆ ಅನ್ನೋ ಥರ, ವಿಚಾರನೂ ಇಲ್ಲ ಉಸಿರು ಇಲ್ಲ. ಆಗ ಅದು ಇಲ್ಲಿ ಹೋಗಿ ಕೂತಿರುತ್ತೆ. ಆ ಟೈಮನ್ನ ನಿಮ್ಗೆ ಅಬ್ಸರ್ವ್ ಮಾಡೋಕ್ಕಾದ್ರೆ ಓಕೆ, ಇಲ್ಲಾಂದ್ರೆ ನೀವು ಪ್ರಜ್ಞೆ ನಿಮ್ಗೆ ಗೊತ್ತಾದರೆ ಏನನ್ನ ಸ್ವಲ್ಪ ತಕ್ಷಣ ವಿಚಾರ ಹೊರಗೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಉಸಿರಿನ ಕಡೆ ಗಮನ. ಇಲ್ಲಿ ಕೆಲವೊಂದ್ಸಲ ಲೈಟ್ ಥರ ಕಾಣಿಸುತ್ತೆ, ಆ ಲೈಟನ್ನೇ ನೋಡಿಕೊಂಡು ಒಳಗೆ ಹೋಗ್ತಾ ಹೋಗು. ಇದನ್ನ ಸೀದಾ ಕಣ್ಣಿನ ಮುಟ್ಟಿ ಮತ್ತೆ ಆಮೇಲೆ ತಲೆ ಮೇಲೆ ಎರಡೂ ಒಂದು ಲೈನ್ ಹೇಳಿದ್ರೆ, ಇಲ್ಲಿಂದ ಒಂದು ಹಿಂದೆ ಲೈನು, ತಲೆಯಿಂದ ಕೆಳಗೆ ಲೈನ್ ನೋಡಿದ್ರೆ ಅವೆರಡು ಪಾಯಿಂಟ್ ಎಲ್ಲಿ ಮೀಟ್ ಆಗ್ತಾವೆ ಅಲ್ಲಿ ನಮ್ಮದು 3ನೇ ಕಣ್ಣಿನ ಒಂದು ಇದು ಇರುತ್ತೆ, ಡೈಮಂಡ್ ಥರ ಹೊಳಪು. ನಾವೆಲ್ಲ ಬ್ಯಾಲೆನ್ಸ್ ಆದಾಗ ಅದು ಹೊಳೆಯಕ್ಕೆ ಶುರು ಆಗುತ್ತೆ. ಆ ಹೊಳತನೇ 3ನೇ ಕಣ್ಣಿನ ಆಕ್ಟಿವೇಶನ್ ಅಂತ ಹೇಳ್ತಾರೆ. ಅದು ಆಯಿತು ಅಂದರೆ ನಮಗೆಲ್ಲ ತಿಳಿಯಕ್ಕೆ ಶುರು ಮಾಡುತ್ತೆ. ನಮ್ಮ ನೆಕ್ಸ್ಟ್ ನಾಳೆ ಏನಾಗುತ್ತೆ, ಪಾಸ್ಟ್ ಪ್ರೆಸೆಂಟ್ ಅಲ್ಲ ಫ್ಯೂಚರ್ನೆಲ್ಲ ನಾವು ತಿಳ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಓಕೆ ಮಾಸ್ಟರ್ಸ್, ಕಂಟಿನ್ಯೂ ಮಾಡಿ ಉಸಿರನ್ನು ಗಮನಿಸೋದನ್ನು. ನಾನು ಮ್ಯೂಸಿಕ್ ಹಾಕ್ತೀನಿ. ಕೃಷ್ಣ ಫ್ಲೂಟ್ ಮ್ಯೂಸಿಕ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಕೇಳ್ತಾ ಉಸಿರನ್ನು ಗಮನಿಸ್ತಾ ಸಹಜವಾದ ಉಸಿರನ್ನು ಗಮನಿಸ್ತಾ ಹೋಗ್ಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಣಾಯಾಮದ ಅವಶ್ಯಕತೆ ಇಲ್ಲ. ಸಹಜ ಪ್ರಾಣಾಯಾಮ, ತುಂಬ ಕರೆ ಹೋಲ್ಡ್ ಮಾಡೋದಿಲ್ಲ. ಉಸಿರೇ ನಮ್ಮದು ಅಂತ ಹೇಳ್ತಾರೆ. ಅದು ನಮಗೆ ಒಂದು ಒಳ್ಳೆ ದಾರಿಯಲ್ಲಿ ತೊಗೊಂಡೋಗುತ್ತೆ. ಉಸಿರಿನ ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಅಂತ ಹೇಳಿ ಆಮೇಲೆ ಬೇರೆ ಬೇರೆ ತರನಾದ ಅನುಭವ ಆಗ್ತಾ ಹೋಗುತ್ತೆ. ಕೆಲವೊಂದು ಮ್ಯೂಸಿಕ್ ತುಂಬ ಸೂತಿಂಗ್ ಹೇಳ್ತಾನೆ ಇರುತ್ತೆ. ಕೆಲವು ಹೋದಾಗ ಆ ವೈಬ್ರೇಷನ್. ಫ್ಲೂಟ್ ಮ್ಯೂಸಿಕ್ ಅನ್ನೋದು ಅಲ್ಟಿಮೇಟ್.
लास्ट वन म्यूजिक के साथ ध्यान करो। जैसे म्यूजिक रुक जाता है थोड़ी साइलेंट हो जाती है, आप अपना मौन ध्यान कंटिन्यू करें 5-10 मिनट। ऐसे करते करते आप लंबे टाइम के लिए ध्यान प्रैक्टिस कर सकते हैं। जब भी ध्यान से बाहर आते हैं 5 सेकंड के लिए दोनों हाथ खोल के आंखों के ऊपर रखना रहता है। धीरे धीरे आयु से कनेक्ट करके धीरे से हाथ सामने लाते हुए आगे खुला रहता है। एक कृतज्ञता भाव दिखाना है अपने शरीर के अंगांगों के प्रति, अपने माता पिता के प्रति, अपने और अपने गुरुजनों के प्रति धन्यवाद व्यक्त करते हुए ध्यान से बाहर आना चाहिए। नमस्ते। ಮತ್ತೆ ನಾಳೆ ಸಿಗೋಣ। ಥ್ಯಾಂಕ್ ಯು।